ಅಡಿಯೇನ್ ರಾಮಾನುಜದಾಸನ್. ನಾಥಮುನಿಗಳ ಮುಖ್ಯ ಶಿಷ್ಯರು ಪುಂಡರೀಕಾಕ್ಷರು. ಇವರು ಶ್ವೇತಗಿರಿ ಅಥವಾ ತಿರುವೆಳ್ಳರೈ ಎಂಬ ಗ್ರಾಮದಲ್ಲಿ ಚೈತ್ರ ಮಾಸದ ಕೃತ್ತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರು. ಇವರು ಸೇನಾಂಶ ಸಂಭೂತರು. ವಿದ್ಯಾಭ್ಯಾಸಕ್ಕಾಗಿ ನಾಥಮುನಿಗಳ ಶಿಷ್ಯರಾಗಿ ಸೇರಿ ಅವರ ಸೇವೆ ಮಾಡ್ತಿದ್ರು. ಗುರು ಸೇವೆಯೇ ತಮ್ಮ ಜೀವನ ಅಂತ ಭಾವಿಸಿದ್ದ ಇವರು ಶಾಸ್ತ್ರಾರ್ಥ ಪ್ರವಚನಗಳಲ್ಲಿ ಬಹಳ ಮೇಧಾವಿಗಳಾಗಿದ್ದರು. ಇವರ ಪಾಂಡಿತ್ಯ ಸದ್ಗುಣ ನೋಡಿ ನಾಥಮುನಿಗಳು ಸುಪ್ರೀತರಾಗಿದ್ದರು. ಒಮ್ಮೆ ನಾಥಮುನಿಗಳ ಮಾವ ತಮ್ಮ ಮಗಳನ್ನು ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಕಳಿಸ್ತಾರೆ. ತಂದೆ ಮನೆಗೆ ಹೊರಟ ಹೆಂಡತಿ ಜೊತೆ ಪುಂಡರೀಕಾಕ್ಷರನ್ನು ಕಳಿಸ್ತಾರೆ. ಅಲ್ಲಿ ನಾಥಮುನಿಗಳ ಮಾವನ ಮನೆಯಲ್ಲಿ ಪುಂಡರೀಕಾಕ್ಷರ ಹಿರಿಮೆ ಅರಿಯದೆ ಅವರನ್ನು ಸೇವಕ ಅಂತ ತಿಳ್ಕೊಂಡು ಸೇವಕರ ಜೊತೆನೆ ಕೂರಿಸಿ ಊಟ ಬಡಿಸ್ಬಿಡ್ತಾರೆ. ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ಸಂತೋಷದಿಂದ ಊಟ ಮಾಡಿ ಹಿಂತಿರುಗಿ ಬರ್ತಾರೆ. ಕೆಲವು ದಿನಗಳ ನಂತರ ವಿಷಯ ತಿಳಿದ ನಾಥಮುನಿಗಳು ಇವರನ್ನು ವಿಚಾರಿಸಿದಾಗ, ತಮ್ಮ ದಾಸನಾದ ನನಗೆ ಭಾಗವತ ಭುಕ್ತಶೇಷ ಲಭಿಸಿದೆ, ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಭಾಗವತ ಭುಕ್ತಶೇಷದಿಂದ ಎಂತಹ ಪಾಪಿಯಾದರೂ ಪುನೀತನಾಗ್ತಾನೆ ಅಂತ ಆಳ್ವಾರ್ ಪಾಶರುಗಳಲ್ಲೇ ಹೇಳಿದ್ದಾರೆ. ಅಂತಹ ಭುಕ್ತಶೇಷ ನನಗೆ ಸಿಗೋದಕ್ಕೆ ನಿಮ್ಮ ಸೇವಾ ಪುಣ್ಯವೇ ಕಾರಣ ಅಂತ ಹೇಳ್ತಾರೆ. ಇವರ ಸದ್ಗುಣವನ್ನು ನೋಡಿ ಪರಮಾನಂದದಿಂದ ಅವರನ್ನು ಆಲಂಗಿಸಿಕೊಂಡು, ನೀವು ನನ್ನ ಆತ್ಮವನ್ನು ನಿಮ್ಮದಾಗಿಸ್ಕೊಂಡು ಬಿಟ್ರಿ ಅಂತ ಹೇಳಿ ಅವರನ್ನು ಉಯ್ಯಕೊಂಡಾರ್ ಅಂತ ಕರೀತಾರೆ. ಅಂದಿನಿಂದ ಉಯ್ಯಕೊಂಡಾರ್ ಅನ್ನೋ ಹೆಸರೇ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಹಾಗೆ ನಾಥಮುನಿಗಳು ತಮ್ಮ ಪಾದವನ್ನು ಶಿಷ್ಯನ ತಲೆಯ ಮೇಲಿಟ್ಟು ದ್ವಯಮಂತ್ರ ಉಪದೇಶಿಸಿ ಅನುಗ್ರಹ ಮಾಡ್ತಾರೆ. ಈ ರೀತಿ ಗುರು ಪಾದವನ್ನು ಶಿಷ್ಯನ ತಲೆ ಮೇಲಿಡುವುದು ಗುರು ಶಿಷ್ಯ ಪರಂಪರೆಯಲ್ಲಿ ಪರಮಾನುಗ್ರಹದ ಸಂಕೇತ. ಉಯ್ಯಕೊಂಡಾರ್ ಅವರನ್ನು ನಾಥಮುನಿಗಳು ತಮ್ಮ ಗುರುಪೀಠದ ಉತ್ತರಾಧಿಕಾರಿಯಾಗಿ ನೇಮಿಸ್ತಾರೆ. ಉಯ್ಯಕೊಂಡಾರ್ ಅವರು ದಿವ್ಯ ಪ್ರಬಂಧವನ್ನು ಪ್ರಚಾರ ಮಾಡೋ ಕೆಲಸ ವಹಿಸ್ಕೊಳ್ತಾರೆ. ಹಾಗೆ ನಾಥಮುನಿಗಳು ಬರೆದ ದಿವ್ಯ ಪ್ರಬಂಧದ ಹಸ್ತಪ್ರತಿಯನ್ನು ಕೂಡ ಪಡೆದುಕೊಳ್ತಾರೆ. ನಾಥಮುನಿಗಳು ತಮ್ಮ ಮೊಮ್ಮಗನಿಗೆ ಈ ಪ್ರಬಂಧದ ಹಸ್ತಪ್ರತಿಯನ್ನು ಕೊಟ್ಟು ಅವನಿಗೆ ದಿವ್ಯ ಪ್ರಬಂಧವನ್ನು ಬೋಧಿಸಿ ಅವನನ್ನು ತಮ್ಮ ಗುರುಪೀಠವನ್ನು ಅಲಂಕರಿಸುವ ಹಾಗೆ ನೋಡಿಕೊಳ್ಳಿ ಅಂತ ಆಜ್ಞೆ ಮಾಡಿರ್ತಾರೆ. ನಾಥಮುನಿಗಳ ನಂತರ ಅವರ ಗುರುಪೀಠವನ್ನು ಉಯ್ಯಕೊಂಡಾರ್ ವಹಿಸಿಕೊಂಡು ಅಲ್ಲಿ ತಮ್ಮ ಶಿಷ್ಯರಿಗೆ ದರ್ಶನಾರ್ಥಗಳನ್ನು ದಿವ್ಯ ಪ್ರಬಂಧವನ್ನು ಉಪದೇಶ ಮಾಡ್ತಾ ಇರ್ತಾರೆ. ಅವರಿಗೆ 5 ಜನ ಮುಖ್ಯ ಶಿಷ್ಯರಿದ್ದರು. ಅವರು ಮಣಕಾಲ್ ನಂಬಿ, ತಿರುವಲ್ಲಿಕೇಣಿ ಪಾಣ್ ಪೆರುಮಾಳ್, ಚಟ್ಟೈ ಪೋಷಿ ಷಂಡಲಂಕಾರರ್, ಪುಂಡರೀಕ ದಾಸರ್ ಮತ್ತು ಉಲಗು ಪೆರುಮಾಳ್ ನಂಗೈ. ಇವರಲ್ಲಿ ಮಣಕಾಲ್ ನಂಬಿ ಪ್ರಮುಖರು. ಉಯ್ಯಕೊಂಡಾರ್ ತಮ್ಮ ಅಂತಿಮ ಕಾಲದಲ್ಲಿ ಮಣಕಾಲ್ ನಂಬಿಗಳನ್ನು ಗುರುಪೀಠಕ್ಕೆ ನೇಮಿಸಿ ತಮ್ಮ ಗುರುಗಳು ತಮಗೆ ವಹಿಸಿದ್ದ ದಿವ್ಯ ಪ್ರಬಂಧವನ್ನು ಯಾಮುನಾಚಾರ್ಯರಿಗೆ ತಲುಪಿಸುವ ಕಾರ್ಯ ಪೂರ್ಣ ಮಾಡಲಾಗದಕ್ಕೆ ನೊಂದು ಆ ಕಾರ್ಯವನ್ನು ಮಣಕಾಲ್ ನಂಬಿಗಳಿಗೆ ವಹಿಸಿಕೊಡ್ತಾರೆ. ನಿಮ್ಮ ನಂತರ ಯಾಮುನಾಚಾರ್ಯರನ್ನ ಗುರುಪೀಠದಲ್ಲಿ ಕೂರಿಸಿ ಅಂತ ಹೇಳಿ ತಾವು ಪರಮಪದವನ್ನು ಸೇರ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.